ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಅಧ್ಯಕ್ಷರಾಗಿ ಸಾಲಿ ಉಪಾಧ್ಯಕ್ಷರಾಗಿ ಗಡ್ಡದ್ ಅವಿರೋಧ ಆಯ್ಕೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಪಿಎಲ್ಡಿ ಅಧ್ಯಕ್ಷರಾಗಿ ಭೀಮಣ್ಣ ಸಾಲಿ ವಿರೂಪಾಕ್ಷಪ್ಪ ಗಡ್ಡದ್ ಅವಿರೋಧ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಅವರು ತಿಳಿಸಿದ್ದಾರೆ. ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಳ್ಳೊಳ್ಳಿ ಸಾಲಗಾರ ಕ್ಷೇತ್ರದಿಂದ ಭೀಮಣ್ಣ ಸಾಲಿ ಹಾಗೂ ಉಪಾಧ್ಯಕ್ಷರಾಗಿ ಚಿತ್ತಾಪುರ ಸಾಲಗಾರರಲ್ಲದ ಕ್ಷೇತ್ರದಿಂದ ವಿರೂಪಾಕ್ಷಪ್ಪ ಗಡ್ಡದ್ ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾಗಿದ್ದರು. ಸೋಮವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಒಟ್ಟು 14 ನಿರ್ದೇಶಕರ ಪೈಕಿ ಚಿತ್ತಾಪುರ ತಾಲೂಕಿನಲ್ಲಿ ಪಿಎಲ್ಡಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಆದೇಶದ ಮೇರೆಗೆ ಸನ್ಮಾನ್ಯ ಶ್ರೀ ಬ್ಲಾಕ್ ಅಧ್ಯಕ್ಷರಾದಂಥ ಭೀಮಣ್ಣ ಸಾಲಿ ಅವರು ಅಧ್ಯಕ್ಷರು ಮತ್ತು ವಿರೂಪಾಕ್ಷಪ್ಪ ಗಡ್ಡದವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ನಮ್ಮೆಲ್ಲ ಯಾರ್ಯಾರು ಇವರಿಗೆ ಕಾರಣಕರ್ತರ ಓಟ್ ಹಾಕಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಮತ್ತು ವಿಶೇಷವಾಗಿ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಮತ್ತು ಸಹಕರಿಸಿದಂಥ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಗೂ ಕಾರ್ಯಕರ್ತರಿಗೂ ಮತ್ತು ಸಹಕರಿಸಿದಂಥ ಎಲ್ಲ ವ್ಯಕ್ತಿಗಳು ಸಹ ನಾನು ರಾಜ್ಯ ಕೆಪಿಸಿಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ. ಮತ್ತು ವಿಶೇಷ ಏನಪ್ಪ ಅಂದರೆ 25 ವರ್ಷಗಳಿಂದ ಸತತವಾಗಿ JDS ಅಥವಾ BJP PLDಯನ್ನು ಆಡ್ತಾ ಇತ್ತು. ಅದನ್ನು ಯಾವುದೇ ಕಾರಣದಿಂದ ಆಯ್ಕೆಯಿಂದ ಈ ಸಲ ಒಂದು ಬ್ರೇಕ್ ಮಾರ್ಕೇಶಿಂದ ನಮ್ಮ ಕಾಂಗ್ರೆಸ್ ಹಿಡಿತಕ್ಕೆ ತಗೋಬೇಕಂತೇಳಿ ಸತತ ಪ್ರಯತ್ನದಿಂದಾಗಿ ನಾರಾಯಣಗೌಡರಾಗಿರ್ಬೋದು, ಭೀಮಣ್ಣ ಸಾಲಿಗಾಗಿರ್ಬೋದು, ನಾನಾಗಿರ್ಬೋದು, ಇವೆಲ್ಲ ಇದ್ದ ಕುಂತ ವೇಣಿ ರವಿ ಮತ್ತು ಇದ್ದಂಥ ಎಲ್ಲ ದಯವಿಟ್ಟು ಯಾರು ತಗೋಬಾರ್ದು. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು 12 ನಿರ್ದೇಶಕರು ಹಾಜರಿದ್ದರು. ಶಿವರಾಯ ಮಲ್ಲಶೆಟ್ಟಿ ಕುಂದಗೋಳ್ ಮತ್ತು ಮರೆಪ್ಪ ಶರಣಯ್ಯ ಮರವಾಡಿ ಇಬ್ಬರು ಗೈರಾಗಿದ್ದರು. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದು ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು. ಪ್ರತಿಸ್ಪರ್ಧಿ ನಾಮಪತ್ರಗಳು ಸಲ್ಲಿಸದೇ ಇರುವುದರಿಂದ ನಾಮಪತ್ರ ಪರಿಶೀಲನೆ ನಡೆಸಿ ಅಂತಿಮವಾಗಿ ಅವಿರೋಧ ಆಯ್ಕೆ ಘೋಷಣೆ ಮಾಡಲಾಯಿತು. ಫಲಿತಾಂಶ ಹೊರಬೀಳುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಿದರು. ನಂತರ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ವಿಶ್ವಗುರು ಬಸವಣ್ಣ ಅಂಬಿಗರ ಚೌಡಯ್ಯ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿದರು. ನಮ್ಮ ಚಿತ್ತಾಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಇವತ್ತು ಪ್ರಪ್ರಥಮ ಅಧಿಕಾರ ಸ್ವೀಕರಿಸಿಕೊಂಡಿರುವಂಥ ಸಮಯದಲ್ಲಿ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ರಮೇಶ್ ಅವರು ಹೇಳಿದ ಪ್ರಕಾರ 30 ವರ್ಷಗಳಿಂದ JDS BJP ತೆಕ್ಕೆಯಲ್ಲಿರ್ತಕ್ಕಂಥ ಪಿಎಲ್ಡಿ ಬ್ಯಾಂಕನ್ನು ಇವತ್ತು ಪ್ರಪ್ರಥಮ ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರ ತೆಗೆದುಕೊಳ್ಳಬೇಕಾದ್ರೆ ಸಾಕಷ್ಟು ನ್ಯೂನತೆಗಳು ಆ ನ್ಯೂನತೆಗಳನ್ನು ಸರಿಪಡಿಸಿದ ಕಾರಣಭೂತರಾಗಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು, ಗುಲ್ಬರ್ಗದ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ IT BT ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿರ್ತಾರೆ ಪ್ರಿಯಾಂಕ್ ಖರ್ಗೆ ಅವರ ಆಶೀರ್ವಾದ ಅದರಿಂದ ಯಾಕಂದ್ರೆ ನಾವು ಸಾಕಷ್ಟು ಸಲ ಪ್ರಿಯಾಂಕ್ ಖರ್ಗೆ ಅವರ ಮನವರಿಕೆ ಮಾಡಿ ಸರ್ ತಾವು ಅಧಿಕಾರ ತೆಗೆದುಕೊಂಡ ಇವತ್ತು ಸಚಿವರಾಗಿ ಶಾಸಕರಾಗಿರುವ ಸಂದರ್ಭದಲ್ಲಿ ಬೇರೆಯವರಿಗೆ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರ ಕಾರ್ಯನಿರತ ಆದರೆ ಅವರು ಪಕ್ಷ ಏನೇ ಇರಲಿ ಪಿಎಲ್ಡಿ ಬ್ಯಾಂಕ್ ಸರಿಯಾಗಿ ನೋಡ್ಕೊಂಡು ಹೋಗ್ತಾರೋ ಅನ್ನೋಂಥ ಉದ್ದೇಶದಿಂದ ಅವರು ಯಾವಾಗಲೂ ಕೆಲವು ಹಿತೈಷಿಗಳ ಮುಖಾಂತರ ಸುಮ್ಮನಿದ್ರು. ಆದರೆ ಈ ಸಲ ಬೇಕಾದ್ರು ದಿಟ್ಟ ನಿರ್ಧಾರ ತೆಗೆದುಕೊಂಡು ಇವತ್ತು ನಮ್ಮ ರಮೇಶ್ ಮರವಳ್ಳಿ ಇರ್ಬೋದು, ನಾಗೇಶ್ ಪಂಚಾಯತ್ ಅವರು, ಮುಕ್ತಾರ್ ಪಟೇಲ್ ಇರ್ಬೋದು, ಅನೇಕ ನಮ್ಮ ಪಕ್ಷದ ಮುಖಂಡರು ಸುರೇಂದ್ರ ಬೇಣಿಯವರು ಇರ್ಬೋದು, ಇವತ್ತು ಅನೇಕ ನಮ್ಮ ಮುಖಂಡರು ಎಲ್ಲರೂ ಕೂಡಿ ಇವತ್ತು ನಮ್ಮ ಸುನೀಲ್ ಇರ್ಬೋದು, ನಮ್ಮ ಓಮರ್ ಇರ್ಬೋದು, ನಮ್ಮ ಸಿದ್ದೇಗೌಡರು ಇರ್ಬೋದು, ನಮ್ಮ 4 ಇತರರು ಇರ್ಬೋದು, ಅನೇಕ ಮುಖಂಡರು ಸ್ಥಳೀಯ ನಾಯಕರು ಎಲ್ಲರೂ ಈ ಕ್ಷೇತ್ರದ ಎಲ್ಲ ನಾಯಕರು ಕೂಡಿಕೊಂಡು ಸರ್ ಪಿಎಲ್ಡಿ ಬ್ಯಾಂಕನ್ನು ನಮ್ಮ ಹೆಸರು ತೆಗೆದುಕೊಳ್ಳುವ ಉದ್ದೇಶದಿಂದಲೇ ಎಲ್ಲ ಕಾರ್ಯಕರ್ತರು ಪ್ರಿಯಾಂಕ್ ಖರ್ಗೆ ಅವರ ಮನವೊಲಿಸಿ ಇವತ್ತು ಈ ಕ್ಷೇತ್ರದಲ್ಲಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಮಾಡಲಿಕ್ಕೆ ಅವರು ಸಿದ್ಧಪಡಿಸಿರ್ತಕ್ಕಂಥದ್ದನ್ನು ನಾವು ಮರೆಯುತ್ತೇವೆ. ಇವತ್ತು ನಮ್ಮ ನಾಯಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಇವತ್ತು ಸಾಕಷ್ಟು BJPಯವರು ಪ್ರದರ್ಶನ ಮಾಡ್ತಾರೆ ಎಂಬುದು ಸಹ ಇದ್ದಾರೆ. ಅವರ ಇದ್ದೇ 2 ಸೀಟುಗಳೀಗ ಅವಾಗ ಅವರು ನಮಗೆ 1 ಸೀಟ್ನೂ ಕೊಡ್ತಿಲ್ಲ. ಅವರು ಆ ಸಮಯದಲ್ಲಿ 25 ವರ್ಷ 30 1 ಸೀಟ್ನೂ ಕೊಟ್ಟಿದ್ದಾರೆ. ಆದರೆ ಈ ಸಲ ಏನು ಅನಿವಾರ್ಯ ಕಾರಣದ 2 ಸೀಟು ಆ 2 ಸೀಟ್ನ ಕಸಿಬೇಕಂತ ಅನಿವಾರ್ಯ ಕಾರಣದಿಂದ ಆಗಿಲ್ಲ. ಇವತ್ತು ನಮ್ಗೆ 14 ಸೀಟಿನಲ್ಲಿ 12 ಸೀಟುಗಳು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥದ್ದು. ಕೆಲವು ಚುನಾವಣೆ ಅದು ಈಗ ನಾನು ಬಾರವರ್ಗಕ್ಕೆ ಇವತ್ತು ಚುನಾವಣೆ ಒಂದು ಏನಂದ್ರೆ ಬೆಂಗಳೂರಿನ ಒಂದು ಚುನಾವಣೆ ಆಯಿತು.
ಇದು ನಿರ್ದೇಶಕರಿಗೆ ಮತ್ತು ನಾನು ಬರೋವರೆಗೆ ಇದೊಂದು ಚುನಾವಣೆ ತಂದರು. ಪಕ್ಷಘಟ್ಟದವರು ಚುನಾಯಿತರಾಗಿ ಬಂದರು. ಅವರು ಚುನಾಯಿತರಾಗಿರ್ತಕ್ಕಂಥದ್ದನ್ನು ಇವತ್ತು ವಿಶೇಷವಾಗಿ ಗಮನಿಸಿ ಇವತ್ತು ನೀವೆಲ್ಲರೂ ಕೂಡಿಕೊಂಡು ಇವತ್ತು ಪಕ್ಷದ ಮುಖಂಡರೆಲ್ಲರೂ ಕೂಡಿಕೊಂಡು ಇವತ್ತು ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೊಡ್ಡವರು ಯಾರು ಇಲ್ಲ. ಇವತ್ತು ನಾವು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದರೂ ಸರ್ ಸಾಕಷ್ಟು ಇವತ್ತು ನಮ್ಮ ಪಕ್ಷದ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಸಮಾಜದ ಎಲ್ಲ ಮುಖಂಡರಿರ್ಬೋದು, ಏನ್ರಿ PLD ಬ್ಯಾಂಕ್ ಯಾಕೆ ನೀವು ನಿಲ್ಲಕ್ಕೆ ಹೋಗಿರಂತ ಇವತ್ತು ಅನಿವಾರ್ಯತೆ ಅದ, ಅದು ನಿಲ್ಲಬೇಕಾಯ್ತು ಅಂತ ನಾವು ನಿಂತಿದ್ದೆವು. ಅದನ್ನು ಅವಿರೋಧವಾಗಿ ಆರಿಸಿ ಮಾಡ್ತಕ್ಕಂಥದ್ದು ಯಾರು? ಯಾಕಂದ್ರೆ ಚುನಾವಣೆಗೆ ನಿರ್ದಿಷ್ಟ ಆಗಿದ್ದ ಸಂದರ್ಭದಲ್ಲಿ ಸ್ವಲ್ಪ ಪೈಪೋಟಿ ಬಂತು. ಆದರೆ ಅದಕ್ಕೆ ಕಾರಣೀಭೂತರಾಗಿದ್ದ ಪ್ರಿಯಾಂಕಾ ಖರ್ಗೆ ಅವರು ಅವ್ರಿಗಿದ್ದಂಥ ಅದನ್ನು ಸೇರಿಸಿ ಬ್ಲಾಕ್ ಅಧ್ಯಕ್ಷರಾದ ಅವಿರೋಧವಾಗಿ ಆಯ್ಕೆ ಮಾಡುವ ಸಂಕಲ್ಪ ಮಾಡಿರ್ತಕ್ಕಂಥದ್ದು ಯಾರಂತ ಪ್ರಿಯಾಂಕಾ ಖರ್ಗೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಾಕಷ್ಟು ನಮ್ಮಲ್ಲೇ ಪೈಪೋಟಿದ್ದು. ಆದ್ರೂ ಒಂದು ನ್ಯಾಯದ ಪ್ರಕಾರ ಪ್ರಿಯಾಂಕಾ ಖರ್ಗೆ ಅವರ ಆದೇಶದ ಮೇರೆಗೆ ಅವರು ಒಂದು ಉಸ್ತುವಾರಿಯಲ್ಲಿ ಇವತ್ತು ನಮ್ಮ ಚಿತ್ತಾಪುರನ ತಾಲೂಕಿನ ಇವತ್ತು ನಮ್ಮ ಕೃಷಿ ಉತ್ಪನ್ನ ಇವತ್ತು ನಮ್ಮ PLD ಬ್ಯಾಂಕ್ ಅದ ಬ್ಯಾಂಕಿನ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧ ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಾರೆ. ಇಲ್ಲೆಲ್ಲ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಶ್ರಮಪಟ್ಟು ಸುಮಾರು ದಿನಗಳಿಂದ ಕನಿಷ್ಠ ಒಂದು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅದನ್ನು ತಯಾರು ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾವು ಗಮನಿಸಬೇಕಾಗುತ್ತೆ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇವತ್ತು ಪೈಪೋಟಿದ್ದರೂ ಯಾರು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಭಾಳ ಸಂಖ್ಯೆ ಒಂದೇ ಒಂದು ನಮ್ಮ ಭಾರವಾದ ಇವತ್ತೇನ ಸಾಲ ಬೇಡದ ಪ್ರತಿನಿಧಿ ಒಂದು ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮತ್ತು BJP ಅಭ್ಯರ್ಥಿ ನಡುವೆ ಪೈಪೋಟಿದ್ರು. ಆದರೆ ನಮ್ಮ ಜಿಲ್ಲೆಯಲ್ಲಿ BCA ಕ್ಯಾಟಗರಿಯಲ್ಲಿ 4 ಮಂದಿ ಅಭ್ಯರ್ಥಿಗಳು ಕಾಂಗ್ರೆಸ್ನಲ್ಲಿದ್ದರು. ಅವರು ಇವತ್ತು 4 ಮಂದಿಯಲ್ಲಿ ಪೈಪೋಟಿದ್ದಂದ್ರೆ ಯಾರಾದ್ರೂ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ಆಚೆ ನಾವು ಪಕ್ಷಕ್ಕೆ ಸ್ವಾಗತ ಮಾಡ್ತೀವಿ ಅಂತೇಳಿ ಇವತ್ತು ನಾಶಿಯವರು ಏನಂದ್ರೆ ಮಾದೇವ ನಾಶಿಯವರು ಆಯ್ಕೆಯಾಗಿ ಬಂದರು. ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಇರ್ತಕ್ಕಂಥವ್ರು. ಅದೇ ರೀತಿಯಾಗಿ ನಾವು ಯಾವಾಗಲೂ ಪಕ್ಷದ ಬಗ್ಗೆ ಸಿದ್ಧಾಂತ ಇರ್ಬೋದು. ಪಕ್ಷ ಯಾವಾಗಲೂ ನಾವು ಏನೇ ಇದ್ದನ್ನು ನಮ್ಮಲ್ಲಿ ಪೈಪೋಟಿದ್ದನ್ನು ಏನಾದರೂ ವೈಯಕ್ತಿಕ ಇದ್ದನ್ನು ಪಕ್ಷಕ್ಕೆ ದೊಡ್ಡವರು ಯಾರಲ್ಲ. ಪಕ್ಷದ ಇತಿಹಾಸದಿಂದ ನಾನು ಸುಮಾರು ವರ್ಷಗಳಿಂದ ನಾನು 1976ರಲ್ಲಿ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಬಂದಂಥ ಸಂದರ್ಭದಲ್ಲಿ ಇವತ್ತು ಪ್ರಪ್ರಥಮವಾಗಿ ಚಿತ್ತಾಪುರ ತಾಲೂಕಿನ ಇವತ್ತು PLD ಬ್ಯಾಂಕ್ನ ಅಧ್ಯಕ್ಷರಾಗಿ 30 ವರ್ಷಗಳ ಕಾಲ ಯಾವುದೇ ಸರ್ಕಾರ ಇದ್ರೂ ಅವರೇ PLD ಬ್ಯಾಂಕನ್ನು ನಡೆಸ್ಕೊಂಡು ಹೋಗ್ತಾರೆ. ಇವತ್ತು ಚುನಾವಣೆ ಅನ್ನೋದು ಕೇವಲ ಯಾವಾಗ ನಡೆದೋ ಗೊತ್ತಿಲ್ಲ. 95ಕ್ಕಿಂತ ಮೊದಲು ಚುನಾವಣೆ ಮತ್ತು ನಡೆದಿದ್ದು. ಆದರೆ 95 ನಂತರ ಅಲ್ಲೇ ಅಧ್ಯಕ್ಷರು, ಅಲ್ಲೇ ಉಪಾಧ್ಯಕ್ಷರು, ಅವರೇ ಮೆಂಬರು, ಅವರೇ ಕ್ಷೇತ್ರಗಳು ಮಾಡೋರು, ಅವರೇ ಇದು ಮಾಡೋರು. ಆದರೆ 30 ವರ್ಷಗಳಿಂದ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ರೈತರಿಗೆ ಯಾವುದೇ ರೀತಿಯಿಂದ ಅನುಕೂಲ ಮಾಡ್ತಾರೆ. PLD ಬ್ಯಾಂಕ್ನಲ್ಲಿ ರೈತರಿಗೆ ಹಲವಾರು ರೀತಿಯಿಂದ ಸಹಾಯ ಸೌಲಭ್ಯಗಳನ್ನು ಸಿಗ್ತಾವೆ. ಇವತ್ತು ಟ್ರ್ಯಾಕ್ಟರ್ ಆಗಿರ್ಬೋದು, ಹಿಟ್ಟಿನ ಗಿರಣಿ ಆಗಿರ್ಬೋದು, ರೈತರಿಗೆ ಪಂಪ್ಸೆಟ್ ಆಗಿರ್ಬೋದು, ಮತ್ತು ಇದು ಕೃಷಿ ಟ್ರ್ಯಾಕ್ಟರ್ ಸಲಕರಣೆಗಳು ಆಗಿರ್ಬೋದು, ಅನೇಕ ರೀತಿಯಿಂದ ಸಹಾಯ ಸಹಕಾರ ಮತ್ತು ಸಾಲಗಳನ್ನು ಸಹಿತ ಸಿಗ್ತಾ ಇದೆ. ಇವತ್ತು ತಾವೆಲ್ಲ ಪತ್ರಿಕಾ ಮಾಧ್ಯಮಗಳು ಇವತ್ತು ಅವರನ್ನು ಸಹಿತ ಕೇಳಬೇಕು, ಯಾವ ರೀತಿ ಯಾರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇವತ್ತು ನಾವು ಈ PLD ಬ್ಯಾಂಕನ್ನು ಖರ್ಗೆ ಸಾಹೇಬರ ಆದೇಶದ ಮೇರೆಗೆ ಇವತ್ತು ನಾವು ಒಂದು 6 ತಿಂಗಳಿಂದ ಪ್ರಯತ್ನ ಮಾಡಿ ಎಲ್ಲ ರೀತಿಯಿಂದ ಆ ಬ್ಯಾಂಕನ್ನು ಕೈವಶ ಮಾಡಿಕೊಂಡು ಎಲ್ಲ ಸದಸ್ಯರನ್ನು ಮಾಡಿ ಮತ್ತು ಕ್ಷೇತ್ರಗಳನ್ನು ಮಾಡಿ 12 ಕ್ಷೇತ್ರಗಳನ್ನು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಪ್ರೆಸಿಡೆಂಟ್. ಅದರಲ್ಲಿ 10 ಕ್ಷೇತ್ರಗಳನ್ನು ನಾವು ಅವಿರೋಧವನ್ನು ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿ ಇವತ್ತು ಚುನಾವಣೆ ಪ್ರಕ್ರಿಯೆ ಮಾಡಿದ್ವಿ. 2 ಕ್ಷೇತ್ರಗಳಲ್ಲಿ ಮಾತ್ರ ಚುನಾವಣೆ ನಡೆದಿದೆ. ನಮಗೆಲ್ಲ ಗೊತ್ತಿರುವಂತೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಾವು ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು 4 ಜನ ಇದ್ದಾರೆ. ಯಾರು ಗೆದ್ದರೂ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನೇ ಆದರೂ ಗೆದ್ದಿದ್ದಾರೆ. ಒಂದು ಕ್ಷೇತ್ರ ಮಾತ್ರ ಅವಿರೋಧ BJP ಯೋಧರು 12 ಕ್ಷೇತ್ರ ಸಿಗಲಾರ್ದಂಥ ಅಭ್ಯರ್ಥಿಗಳು ಈ ಒಂದು ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಿದ್ರು. BJP ಅನೇಕ ಮುಖಂಡರು, ಅನೇಕ ನಾಯಕರು ಚಿತ್ತಾಚಿದ್ದಿ ಪೈಪೋಟಿ ಮಾಡಿದ್ರು. ನಮ್ಮಲ್ಲಿ ಸಹಿತ ನಮ್ಮ ನಾಯಕರು ಯಾವುದೇ ರೀತಿಯಿಂದ ಎಲ್ಲ ನಾಯಕರು ಇವತ್ತು ಒಕ್ಕಟ್ಟಾಗಿ ಒಮ್ಮನದಿಂದ ಇವತ್ತು ಸಾಲಗಾರರಲ್ಲದ ಕ್ಷೇತ್ರ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನು ಮಾಡಿ ಆ ಸಾಲಗಾರರ ಅಲ್ಲದ ಕ್ಷೇತ್ರದಲ್ಲಿ ಈ ಚಿತ್ತಾಪುರ ಲೋಕಲ್ದಲ್ಲಿ ಸಹಿತ 54-60 ಮತಗಳಿದ್ದು. ಚಿತ್ತಾಪುರ ಲೋಕಲ್ದಲ್ಲೇ 54-60 ಮತಗಳನ್ನು
ಆದರೂ ಸಹಿತ ನಮ್ಮ ರಮೇಶ್ ಮಗು ಆಗಿರ್ಬೋದು, ಭೀಮಣ್ಣ ಸಾಲಿ ಸಾಹೇಬ್ ಆಗಿರ್ಬೋದು, ಮತ್ತು ನಾಗರೆಡ್ಡಿ ಕಡದಾಳ್ ಆಗಿರ್ಬೋದು, ಮುಕ್ತಾರ್ ಪಟೇಲ್ ಆಗಿರ್ಬೋದು, ಅನೇಕ ನಾಯಕರು ಇವತ್ತು ನಮ್ಮ ಓಂ ರೇಷ್ಮೆ ಆಗಿರ್ಬೋದು, ಎಲ್ಲರೂ ಸಹಿತ ನನ್ನ ಹಿಂದೆ ನಿಂತು ನನ್ನ ಪಕ್ಷದ ಬೆಂಬಲಕ್ಕೆ ನಿಂತು ನಮ್ಮ ಪಕ್ಷದ ಅಭ್ಯರ್ಥಿಗೆ ಇವತ್ತು BJP ಅಭ್ಯರ್ಥಿ ಸೋಲಿಸ್ಬೇಕಂತ ಪಣ ತೊಟ್ಟು ಇವತ್ತು ಜಿದ್ದಾಜಿದ್ದಿನಿಂದ ಎಲೆಕ್ಷನ್ ಮಾಡಿ, ನಮಗೆಲ್ಲ ಗೊತ್ತಿರುವತ್ತು ನಾನು 3 ಓಟ್ಲಿಂದ 2 ಓಟ್ಲಿಂದ ಬಂದಿರ್ಬೋದು. ಆದರೆ ಎಲೆಕ್ಷನ್ ಮಾತ್ರ ಇವತ್ತು PLD ಬ್ಯಾಂಕ್ ಚಿತ್ತಾಪುರ್ನಲ್ಲಿ ಇದೆ ಅಂತ ಸಹಿತ ಚಿತ್ತಾಪುರ ತಾಲೂಕಿನ ಜನ ನನ್ನ ಚುನಾವಣೆಯಲ್ಲಿ ತೋರಿಸ್ಕೊಟ್ರು. ಇವತ್ತು ಚಿತ್ತಾಪುರ ಬ್ಯಾಂಕ್ನ PLD ಬ್ಯಾಂಕ್ ಅದನ್ನೂ ಇಲ್ಲಂತೂ ಜನರಿಗೆ ಗೊತ್ತಿದ್ದಿಲ್ಲ. ಆದರೆ ಈ ಚುನಾವಣೆ ಆದ ನಂತರ ಇಡೀ ಕ್ಷೇತ್ರ ಮತ್ತು ಜಿಲ್ಲೆಯನ್ನು ಇವತ್ತು ಈ PLD ಬ್ಯಾಂಕ್ ಚಿತ್ತಾಪುರ ಕ್ಷೇತ್ರದಲ್ಲಿ ಅದಂತ ಇವತ್ತು ಎಲ್ಲರಿಗೂ ಸಹಿತ ಗೊತ್ತಾಗಿದೆ. ಆ ಕ್ಷೇತ್ರವನ್ನು ಇವತ್ತು ನಾವು ಕೈವಶ ಮಾಡಿಕೊಂಡ್ವಿ. ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಹಲವಾರು ರೀತಿಯಿಂದ ಆಕಾಂಕ್ಷೆಗಳು ಇತ್ತು. ನಾನು ಸಹಿತ ಅಧ್ಯಕ್ಷ ಸ್ಥಾನದ ಪೈಪೋಟಿನಲ್ಲಿ ನಾನು ಸಹಿತ ಪ್ರಿಯಾಂಕ್ ಸಾಹೇಬರಿಗೆ ಮನವಿ ಮಾಡಿಕೊಂಡಿದ್ದೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು MP ಅವರಿಗೂ ಸಹ ಎಲ್ಲ ನಾಯಕರಿಂದ ಮನವಿ ಮಾಡ್ಕೊಂಡು ನನ್ನನ್ನು ಅಧ್ಯಕ್ಷ ಮಾಡಿ ನಾನು ಸಹಿತ KGBನಲ್ಲಿ 5 ವರ್ಷ ಕೆಲಸ ಮಾಡಿದ್ದೇನೆ, ಅನುಭವ ಇದೆ ಅಂತ ಹೇಳಿದ್ರು. ಆದರೂ ಪಕ್ಷದ ನಿರ್ಣಯ ಅಂತಿಮ. ಇವತ್ತು ನಮ್ಮ ಪಕ್ಷದ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ನಮ್ಮ ಅನೇಕ ಮುಖಂಡರು ಎಲ್ಲನೂ ಕುಳಿತುಕೊಂಡು ಮಾತನಾಡಿ ನಮ್ಮ ಹಿರಿಯರಾದ ಭೀಮಣ್ಣ ಸಾಲಿ ಅವರು ಹಿರಿಯರಿದ್ದಾರೆ, ಪಕ್ಷದಲ್ಲಿ ಅನುಭವಸ್ಥರಿದ್ದಾರೆ, ಮತ್ತು ನನಗಿಂತ ಹಿರಿಯರಲ್ಲಿ ದೊಡ್ಡವರಿದ್ದಾರೆ, ಮತ್ತು ಅವರು ಸಹಿತ ಹಿಂದೆ PLDನಲ್ಲಿ ಚುನಾವಣೆ ನಿಂತು ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಇವತ್ತು ಅವರಿಗೆ ಗೌರವ ಕೊಟ್ಟು ಅವರನ್ನು ಅಧ್ಯಕ್ಷರನ್ನು ಮಾಡಿದ್ದಾರೆ. ನನ್ನನ್ನು ಇನ್ನೂ ವಯಸ್ಸಿದೆ ನಿನ್ನನ್ನು ಅಂತೇಳಿ ಉಪಾಧ್ಯಕ್ಷ ಮಾಡಿ ನಮ್ಮ ಪಕ್ಷದ ನಾಯಕರಂತ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಅಭಿನಂದನೆ. ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಆಯ್ಕೆಯಾದ ನೂತನ ಅಧ್ಯಕ್ಷ, ಉಪಾಧ್ಯಕ್ಷ ಸೇರಿದಂತೆ ಆಯ್ಕೆಯಾದ ಸದಸ್ಯರಿಗೆ ಪಕ್ಷದ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ವೀಕ್ಷಕರಾದ ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜ್ಜರ್ ಆಲಂ ಖಾನ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಾಜಗೋಪಾಲ್ ರೆಡ್ಡಿ, ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ರಮೇಶ್ ಮರಗೋಳ್, ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರದಾಳ್, ವಾಡಿ ಬ್ಲಾಕ್ ಅಧ್ಯಕ್ಷೆ ಮೆಹಬೂದ್ ಸಾಹಿಬ್, ಹಿಂದುಳಿದ ವರ್ಗ ಅಧ್ಯಕ್ಷೆ ನಾಗಯ್ಯ ಗುತ್ತೇದಾರ್, ಪ್ರಮುಖರಾದ ಶಿವಾನಂದ ಪಾಟೀಲ್ ಮರ್ತೂರ್, ಜಗಣ್ಣಗೌಡ ರಾಮತೀರ್ಥ, ಶಿವರುದ್ರಪ್ಪ ಬೀಣಿ, ಸುನಿಲ್ ದೊಡ್ಮನಿ, ವೀರಣ್ಣಗೌಡ ಪರಸರೆಡ್ಡಿ, ರಾಜಶೇಖರ್ ತಿಮ್ಮನಾಯಕ್, ಸಿದ್ದುಗೌಡ ಅಫಜಲ್ಪುರ್ಕರ್, ಮುಕ್ತರ್ ಪಾಟೀಲ್, ಚಂದ್ರಶೇಖರ್ ಕಾಶಿ, ಶೀಲಾ ಕಾಶಿ, ನಾಗರೆಡ್ಡಿ ಗೋಪ್ಸೇನ್, ಅಣ್ಣಾರಾವ್ ಪಾಟೀಲ್, ಬಸವರಾಜ ಚಿಮ್ಮನಹಳ್ಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಚಿತ್ತಾಪುರ್, CNN ಕನ್ನಡ, ಕಲಬುರಗಿ.